ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್, ಹ್ಯಾಪಿ ಥರ್ಸ್ಡೇ. ಸೊ ಎಲ್ಲರೂ ಹೇಗಿದ್ದೀರಾ? ನಮ್ಮ ವ್ಯೂವರ್ಸ್ರ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಗುರುವಾರ. ಸೊ ಇವತ್ತು ನಾನು ಪೂಜೆ ಮಾಡಬೇಕು ರಾಯರದು, ಸಾಯಿಬಾಬಾಗೆ ಮತ್ತು ರಾಯರಿಗೆ. ಸೊ ಇವಾಗ ಬಂದುಬಿಟ್ಟು ಬಿಸಿಬೇಳೆ ಭಾತಿಗೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಾಫಿ ಕುಡಿದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿ ಟಿಫನ್ ಕಟ್ಕೊಂಡು ಆಫೀಸ್ ಮತ್ತು ವೆದರ್ ಬೇರೆ ತುಂಬ ಅಂದರೆ ತುಂಬ ಹೊಟ್ಟಾಗಿದೆ. ಫ್ಯಾನ್ ಇಲ್ದಿರೋ ಅಂತೂ ಇರೋದಕ್ಕೆ ಆಗಲ್ಲ. ಸೊ ಎಲ್ರಿಗೂ ಒಂದು ಸಜೆಷನ್ ಏನಂದರೆ ಎಲ್ಲರೂ ಹೈಡ್ರೇಟ್ ಆಗಿರಿ, ಚೆನ್ನಾಗಿ ನೀರು, ಮಜ್ಜಿಗೆ, ಎಳ್ನೀರು, ಜ್ಯೂಸು ಆದಷ್ಟು ಕುಡಿತಾನೇ ಇರಿ. ಯಾಕಂದರೆ ಈ ವೆದರ್ ಬಂದುಬಿಟ್ಟು ಚೆನ್ನೈಗಿನ ಇಲ್ಲೇ ಜಾಸ್ತಿ ಹಾಟ್ ಇದೆ. ಸೊ ಆದ್ದರಿಂದ ಎಲ್ಲರೂ ಹೈಡ್ರೇಟಾಗಿರಿ. ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ನೀರು, ಜ್ಯೂಸು ಆ ಥರ ಕುಡಿರಿ. ಬಂದುಬಿಟ್ಟು ಫಾಂಟಾ ಆ ಥರ ಕುಡಿಬೇಡಿ. ಲೈಕ್ ಇನ್ ದ ಸೆನ್ಸ್ ಫ್ರೆಶ್ ಜ್ಯೂಸಸ್ಸು ಮತ್ತು ನೀವೇ ಮನೆಯಲ್ಲಿ ಮಾಡಿ ಫ್ರೆಶ್ ಜ್ಯೂಸಸ್ ಕುಡೀರಿ. ಮತ್ತು ಎಳ್ನೀರು ಆ ಥರ ಕುಡೀರಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಜ್ಜಿಗೆ ಅದೆಲ್ಲ ಕುಡಿಬೇಕು. ನಾವು ಅಷ್ಟೇ ಮನೇಲಿ ಅಂಬಲಿ ಆ ಥರ ಎಲ್ಲ ಮಾಡ್ತೀವಿ. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ನೆಕ್ಸ್ಟ್ ಬಿಸಿಬೇಳೆ ಭಾತ್ ಆದಮೇಲೆ ಇನ್ನೇನಿಲ್ಲ, ಲಂಚ್ ಏನು ಮಾಡಲ್ಲ ಇವತ್ತು. ಯಾಕಂದರೆ ಒಂದೇ ಸತಿ ಬಿಸಿಬೇಳೆ ಭಾತೆ ಲಂಚ್ಗೂ ಆಗುತ್ತೆ. ನನ್ನ ಬಾಕ್ಸ್ಗೂ ಅಷ್ಟೇ. ನನ್ನ ಮಗಳಿಗೆ ಇವತ್ತು ಬೆಳಗ್ಸಿಲ್ಲ, ಎಕ್ಸಾಮ್ ಇರೋದ್ರಿಂದ ವಿಲ್ ಲೀವ್ ಬೈ 12:15. ಸೊ ಅವಳಿಗೆ ಬರೀ ಇವಾಗ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಕಳಿಸ್ತೀನಿ. ಸೊ ಲಂಚ್ ಏನು ನೆಸೆಸಿಟಿ ಇಲ್ಲ. ಆದ್ದರಿಂದ ಇನ್ನೂ ಹೋಗಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಕ್ಕಿ ಮತ್ತು ಬೇಳೆ ನೆನೆಸಿಟ್ಟಿದ್ದೀನಿ. ಹುಣಸೆಹಣ್ಣು ಅದು ನೆನೆಸಿಟ್ಟಿದ್ದೀನಿ. ಆನಿಯನ್ನು ಟೊಮ್ಯಾಟೊ ಚಾಪ್ ಮಾಡಿಕೊಟ್ರೆ ಆ್ಯಸ್ ಯೂಶ್ವಲ್ ಇವಾಗ ಬಂದುಬಿಟ್ಟು ತರಕಾರಿ ಚಾಪ್ ಮಾಡ್ತಾ ಇದ್ದೀನಿ. ನನಗೆ ಬಿಸಿಬೇಳೆ ಭಾತ್ ಅಂದರೆ ಇಷ್ಟ. ನನ್ನ ಮನೇಲಿ ಎಲ್ರಿಗೂ ಅಷ್ಟೇ ನಾನು ಮಾಡೋ ಬಿಸಿಬೇಳೆ ಭಾತ್ ಇಷ್ಟ. ಅದರಲ್ಲೂ ಬಂದುಬಿಟ್ಟು ಕಡಲೆ ಬೀಜನ ಬಿಸಿಬೇಳೆ ಭಾತಿಗೆ ಹಾಕಿದ್ರೆ ಅದರಲ್ಲಿ ಸಿಗೋ ಟೇಸ್ಟೇ ಬೇರೆ. ಒಂದ್ಸತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಹೇಗೆ ಮಾಡ್ತೀನಿ ಅಂದರೆ ಅನ್ನ ಮತ್ತು ಬೇಳೆನ ಫುಲ್ಲು ಒಂದು 6-7 ವಿಸಿಲ್ಸ್ ಫುಲ್. ಯಾಕಂದರೆ ನಮ್ಮದು ಅಕ್ಕಿ ಬಂದುಬಿಟ್ಟು ನಾರ್ಮಲ್ ಅಕ್ಕಿ, ಅಂದರೆ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿನೇ. ಇದು ರೇಷನ್ ಅಕ್ಕಿ ಅಲ್ಲ. ರೇಷನ್ ಅಕ್ಕಿ ಆದರೆ ಸ್ವಲ್ಪ ಮುದ್ದೆ ಥರ ಆಗುತ್ತೆ, ಇದು ಆಗಲ್ಲ. ಸೊ ಅದಕ್ಕೆ ಇದನ್ನು ಜಾಸ್ತಿ ಬೇಯಿಸಬೇಕು. ಸೊ ಅದಕ್ಕೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 7 ವಿಸಿಲ್ಸ್ ಕೊಡ್ತೀನಿ. ಆಮೇಲೆ ಬೆಂದಾದಮೇಲೆ ತರಕಾರಿನ ಒಗ್ಗರಣೆ ಹಾಕ್ಕೊಂಡಿರ್ತೀನಿ. ಒಂದು ಇದರಲ್ಲಿ ಒಗ್ಗರಣೆ ಹಾಕ್ಕೊಂಡಿರ್ತೀನಲ್ಲ. ಸೊ ಆಗ ತರಕಾರಿನ ಇದು ಅಕ್ಕಿ ಮತ್ತು ಅದನ್ನು ಬೇಯಿಸ್ಕೊಂಡಿರ್ತೀನಲ್ಲ ಅದರಲ್ಲಿ ಹಾಕ್ಕೊಂಡು ಇನ್ನೊಂದು ವಿಸಿಲ್ ಬಿಡ್ತೀನಿ. ಸೊ ಬಿಸಿಬೇಳೆ ಭಾತ್ ಇಸ್ ರೆಡಿ. ಬಿಸಿಬೇಳೆ ಭಾತ್ ಬಂದುಬಿಟ್ಟು ನಾನು ಎಂಟಿ ಆರ್ದೇನೋ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ. ಸೊ ಹಾಗೆ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೋಡಿ ಫುಲ್ಲು ಒಗ್ಗರಣೆಗೆ ರೆಡಿ ಮಾಡಿ ಎಲ್ಲ ಆಗಿದೆ. ಇವಾಗ ಬಂದುಬಿಟ್ಟು ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಹಾಕಬೇಕು. ಸೊ ಕಾಫಿನೂ ರೆಡಿ ಇದೆ. ಹಾಗೆ ಕಾಫಿ ಕುಡ್ದು ಬಿಸಿಬೇಳೆ ಭಾತ್ ಮಾಡಿ ಹಾಗೆ ಇವಾಗ ಗುರುವಾರಕ್ಕೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ಬಿಸಿಬೇಳೆ ಭಾತ್ ರೆಡಿ ಆಗ್ತಾಯಿದೆ. ಇವಾಗ ಒಂದು ಸ್ವಲ್ಪ ಕುದಿ ಬಂದಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 8 ವಿಸಿಲ್ ಕೂಗಿದ ತಕ್ಷಣ ಆಗುತ್ತೆ. ನೋಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿ ಮುಗಿಸಿದ್ದೀನಿ. ಗುರುವಾರ ಹ್ಯಾಪಿ ಥರ್ಸ್ಡೇ. ಇದು ತುಂಬ ದಿನದ ವ್ಲಾಗು.
ಲೇಟ್ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಸೊ ನೋಡಿ ನಾನು ಆಫೀಸ್ಗೆ ರೆಡಿ ಆಗಿದ್ದೀನಿ ಆಲ್ರೆಡಿ. ಸೊ ಬಿಸಿಬೇಳೆಬಾತು ರೆಡಿ ಆಗಿದೆ, ಆರಲಿ ಅಂತ ಇಟ್ಟಿದ್ದೀನಿ. ನಂಗೆ ಬಿಸಿಬೇಳೆಬಾತ್ ಜೊತೆ ಚಿಪ್ಸ್, ಪೊಟ್ಯಾಟೊ ಚಿಪ್ಸ್ ಅಂದರೆ ತುಂಬ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಖಾರ ಬೂಂದಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಫಾಸ್ಟಾಗಿ ಹೋಗು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಲೇಟ್ ಆದ್ರೂ ಸ್ವಲ್ಪ ಕಷ್ಟ, ಲೇಟ್ ಲಾಗಿನ್ ಎಲ್ಲ ಮಾಡಬಾರ್ದು. ಸೊ ಅದರಿಂದ ಬೇಗ ಹೋಗು ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಎಷ್ಟು ಫಾಸ್ಟಾಗಿ ಹೋಗಬೇಕೋ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಸೊ ಫೈನಲಿ ಆಫೀಸು ಒಂದು 9-10ಗೆ ರೀಚ್ ಆಗ್ತೀನಿ.